ಹೆಣ್ಮಗಳು ಹೊಟ್ಟೆಪಾಡಿಗಾಗಿ ದೇಶವನ್ನೇ ಬಿಟ್ಟು ಬಂದಿದ್ಲು. ಮಗನನ್ನ ಇಲ್ಲೇ ಶಾಲೆಗೆ ಸೇರಿಸಿ ತಾನು ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡಿದ್ಲು. ಆದ್ರಿವತ್ತು ಶಾಲೆಗೆ ಚಕ್ಕರ್ ಹಾಕಿದ್ದ ಮಗನ ಬಾಳಲ್ಲಿ ವಿಧಿ ಮೋಸದಾಟವಾಡಿದೆ. ಬೆಂಗಳೂರಲ್ಲಿ ಒಂದರ ಮೇಲೆ ಒಂದು ದುರಂತ. ಬೆಸ್ಕಾಂ ನಿರ್ಲಕ್ಷ್ಯ, ಬಾಲಕನ ಸ್ಥಿತಿ ಘನಘೋರ. ಬೆಂಗಳೂರಲ್ಲಿ ಬೆಸ್ಕಾಂ ನಿರ್ಲಕ್ಷ್ಯದಿಂದ ದುರ್ಘಟನೆಗಳ ಸರಮಾಲೆಯೇ ನಡೀತಾ ಇದೆ. ಆದರೂ ಬೆಸ್ಕಾಂ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳುವಂತೆ ಕಾಣ್ತಿಲ್ಲ. ಒಂದು ಕಡೆ ಮನೆ ಮೇಲೆ ಹೈಟೆನ್ಷನ್ ವೈರ್, ಮತ್ತೊಂದು ಕಡೆ ಮನೆ ಪಕ್ಕದಲ್ಲೂ ವಿದ್ಯುತ್ ಲೈನ್. ಮನೆಯಲ್ಲಿದ್ದ ಪೊರಕೆ ಬಿಸಾಡಲು ಹೋದಾಗ ವಿದ್ಯುತ್ ಶಾಕ್ ಆಗಿದೆ ಎನ್ನಲಾಗಿದೆ. ನೇಪಾಳ ಮೂಲದ 10 ವರ್ಷದ ಬಾಲಕ ಅನಂತ್ ಎಂಬಾತ ವಿದ್ಯುತ್ ಶಾಕ್ನಿಂದ ಗಂಭೀರವಾಗಿ ಗಾಯಗೊಂಡಿದ್ದಾನೆ. ಬೆಂಗಳೂರಿನ ಕೆಆರ್ಪುರ ಬಳಿಯ ಸ್ವಾತಂತ್ರ್ಯ ನಗರದಲ್ಲಿ ಈ ಘಟನೆ ನಡೆದಿದ್ದು, ವಿದ್ಯುತ್ ಶಾಕ್ಗೆ ಒಳಗಾದ ಬಾಲಕ ಅನಂತ ಸ್ಥಿತಿ ಗಂಭೀರವಾಗಿದೆ. 90% ಸುಟ್ಟ ಗಾಯಗಳಾಗಿದ್ದು, ನಿನ್ನೆ ಸಂಜೆ ಆಟವಾಡುತ್ತಾ ಮನೆಯಲ್ಲಿದ್ದ ಪೊರಕೆ ಬಿಸಾಡಲು ಹೋದಾಗ ದುರ್ಘಟನೆ ನಡೆದಿದೆ. ಸುಟ್ಟ ಗಾಯಗಳಿಂದ ಅನಂತನ ಆಕ್ರಂದನ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಬಾಲಕನಿಗೆ ಚಿಕಿತ್ಸೆ. ವಿದ್ಯುತ್ ಶಾಕ್ಗೆ ಒಳಗಾಗಿರುವ ಪುಟ್ಟ ಬಾಲಕನ ಸ್ಥಿತಿ ಗಂಭೀರವಾಗಿದ್ದು, ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗುತ್ತಿದೆ. ಬಾಲಕನಿಗೆ ವಿದ್ಯುತ್ ಶಾಕ್ ಹೊಡೆದಾಗ ಶಾರ್ಟ್ ಸರ್ಕ್ಯೂಟ್ ಆಗಿ ಇಡೀ ಮನೆಯ ವೈರ್ಗಳು ಸುಟ್ಟು ಕರಕಲಾಗಿವೆ. ಬೆಸ್ಕಾಂ ನಿರ್ಲಕ್ಷ್ಯವೇ ದುರ್ಘಟನೆಗೆ ಕಾರಣ ಅಂತ ಸ್ಥಳೀಯರು ಕಿಡಿಕಾರಿದ್ದಾರೆ. ಏನು ಇಲ್ಲಿರುವಂಥ ಅಧಿಕಾರಿಗಳು ಬೇಜವಾಬ್ದಾರಿತನದಿಂದ ಈ ಬಿಲ್ಡಿಂಗ್ ಹಿಂಗಂದ್ರೆ ಕಟ್ಟೋದಕ್ಕೆ ಅವಕಾಶ ಮಾಡಿಕೊಟ್ಟು, ಇಲ್ಲಿರೋಂಥ ಎಲೆಕ್ಟ್ರಿಕಲ್ ಇಂಜಿನಿಯರ್ಗಳು ಯಾರೋ ದುಡ್ಡು ಕೊಟ್ಟರೆ ಸಾಕು, ಆ ದುಡ್ಡಿಗೆ ಆಮಿಷಕ್ಕೆ ಒಳಗಾಗಿ ಎಲ್ಲದಕ್ಕೂ ಕರೆಂಟ್ಗೆ ಅನುಮತಿ ಕೊಟ್ಟು ಪರಕೆ ಎಸೆಯಕ್ಕೆ ಹೋಗಿ ಪರಕೆಯಿಂದನೇ ಇಡೀ ಬಿಲ್ಡಿಂಗೇನೆ ಬರ್ನಾಗಿ ಗೋಡೆನೇ ಬಿದ್ದೋಗ್ಬಿಟ್ಟಿದೆ. ಈ ಥರ ಪ್ರಾಣಗಳ ಜೊತೆ ಒದ್ದಾಡ್ತಾರಂಥ ಅಧಿಕಾರಿಗಳನ್ನ ಈ ಕೂಡಲೇ ಸಸ್ಪೆಂಡ್ ಮಾಡಿ ಜೈಲಿಗೆ ಕಳಿಸ್ಬೇಕಂತ ಹೇಳ್ಬಿಟ್ಟು ಕೇಳಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ಬಾಲಕನಿಗೆ ವಿದ್ಯುತ್ ಶಾಕ್ ಆಗ್ತಾ ಇದ್ದ ಹಾಗೆ ಇಡೀ ಕಟ್ಟಡದ ನಿವಾಸಿಗಳು ಬೆಚ್ಚಿ ಬಿದ್ದಿದ್ದಾರೆ. ಈ ಕಟ್ಟಡದಲ್ಲಿ ಸುಮಾರು 6 ಕುಟುಂಬಗಳು ವಾಸವಿದ್ದು, ಈ ದುರ್ಘಟನೆ ಬಳಿಕ ಎಲ್ಲರೂ ಮನೆ ಖಾಲಿ ಮಾಡಿದ್ದಾರೆ. ಬೆಸ್ಕಾಂ, ಬಿಬಿಎಂಪಿ ಇಬ್ಬರು ಸಮಾನ ತಪ್ಪಿತಸ್ಥರು. ಮನೆ ಮಾಲೀಕನ ದುರಾಸೆಗೂ ಆಗಬೇಕಿದೆ ಶಿಕ್ಷೆ. ವಿದ್ಯುತ್ ಶಾಕ್ ಆದ 1 ದಿನದ ಬಳಿಕ ಬೆಸ್ಕಾಂ ಸಿಬ್ಬಂದಿ ಸ್ಥಳಕ್ಕೆ ಬಂದು ಮಾಹಿತಿ ಪಡೆದುಕೊಂಡಿದ್ದಾರೆ. ಕೈಗೆ ತಾಗುವಂತೆ ವಿದ್ಯುತ್ ವೈರ್ ಹಾಕಿದ್ದು ಯಾಕೆ, ಈ ದುರಂತಕ್ಕೆ ಕಾರಣ ಯಾರು ಅನ್ನೋದಕ್ಕೆ ಬೆಸ್ಕಾಂ ಉತ್ತರ ಕೊಡಬೇಕಿದೆ. ಜೊತೆಗೆ ಹೈಟೆನ್ಷನ್ ವೈರ್ ಅಡಿಯಲ್ಲಿ G+3 ಮನೆ ಕಟ್ಟಲು ಬಿಬಿಎಂಪಿ ಅನುಮತಿ ಕೊಟ್ಟಿದ್ದು ಹೇಗೆ ಅನ್ನೋದಕ್ಕೆ ಬಿಬಿಎಂಪಿಯೂ ಉತ್ತರ ಕೊಡಬೇಕಿದೆ. ಇನ್ನು ಹೈಟೆನ್ಷನ್ ವೈರ್ ಅಡಿಯಲ್ಲಿ ಮನೆ ಕಟ್ಟಿದ ಮಾಲೀಕನ ದುರಾಸೆಗೂ ತಕ್ಕ ಶಾಸ್ತಿ ಆಗಬೇಕಿದೆ. ಮನೆಗೆಲಸ ಮಾಡಿಕೊಂಡು ಮಕ್ಕಳನ್ನ ಸಾಕುತ್ತಿದ್ದ ತಾಯಿ ನೇಪಾಳದಿಂದ ಕನಸು ಹೊತ್ತು ಬೆಂಗಳೂರಿಗೆ ಬಂದಿದ್ರು. ಆದ್ರೀಗ 10 ವರ್ಷದ ಮಗನ ಸ್ಥಿತಿ ಕಂಡು ಆಕ್ರಂದನ ಮುಗಿಲು ಮುಟ್ಟಿದೆ. ಮುನಿರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18.